ನನ್ನ ಮಗ ಕಂಪನಿಗೆ ಇದಾಗ ಈಗೆಲ್ಲ ಮನೆ ಕೆಲಸ ಕಟ್ಲತ್ತಾರ್ರಿ. ಮನೆ ಕೆಲಸ ಮಾಡ್ತಿದ್ದನು. ಭಾಗ್ಯವಂತ ಮನೆ ಕೆಲಸ ಮಾಡ್ತಿದನ್ರಿ. ಚಂಜಿಕಿ ಮುಂಜಾನೆ ದೂರು ಹಂಗೆ ಅಡವ್ಯಾಗ ಹೊಲ ತೊಗೊಂಡಾರ, ಜಾಗ ತೊಗೊಂಡಾರ. ಮನೆ ಕಟ್ಟಿದ್ರೆ ಕಲ್ಲು ಮಣ್ಣು ಬರ್ತಾವಂತ ಕೇಸಿ ಇನ್ನು ಬೇಸ್ಮೆಂಟ್ ಮಾಡಿಬಿಟ್ಟಾರ. ಕಲ್ಲು ಮಣ್ಣು ಬರ್ತಾವಂತ ದಿನ ಹೋಗಿ ಬರ್ತೇನೆ ರೀ. ಪೇಚಿಂಗಳು ಕಲ್ಲು ಮಣ್ಣು ಉಸುಕು ತಂದು ಹಾಕ್ಯಾರ. ಬಂದ ಕೇಸಿ ಹೋಗಿ ಗಂಟಕ್ಕೆ ಬರ್ತಿದ್ನು. ನಾ ಕಾಲು ಮುರಿದೋದೆ ಇವನಿಗೆ. ಇಬ್ಬರು ಅಣ್ಣ ತಮ್ಮದಾರ ಕಟ್ಲತ್ತಿದ್ರು. ಹೋಗಿ ಬರ್ತಿದ್ದನು. ನಿನ್ನೆ ಮಾತ್ರ ನಾ ದತ್ತರಿಗೆ ಹೋಗಿನಿ. 7 ಗಂಟೆ ಆಗ್ಯದ. 7 ಗಂಟೆದಾಗ ಇಲ್ಲಿ ಆಗ ಇವನಿಗೆ ಎದಿವಿ ಏನಾಗ್ಯದ ಅಂತ ಕೇಸಿ ಫೋನ್ ಮಾಡಿದ್ರ. ಹಂಗೆ ಅಮ್ಮ ಇದಕ್ಕೆ ಆಟಕ್ಕೆ ಇದು ಕಳ್ಸ್ಯಾರ, ಕಾರ್ ಕಳ್ಸ್ಯಾರ. ಹಿಂಗೆ ಬಂದೇನ್ರಿ. ಹೊಡೆದಾರ ಅಂತ್ರಿ. ನಮ್ಮೂರನ್ನವ್ರೆ. ಏನ್ ದುಸ್ಮಂದಿಲ್ಲ, ನಾವ್ ಏನ್ ಅಂದಿಲ್ಲ, ಏನ್ ಆಡಿಲ್ಲ. ಪೂರಾ ಊರಿಗೆ ಒಂದನು ಕೇಳ್ಕೊರಿ. ಏನೇನ ನನ್ನ ಮಗ ಯಾರ್ಯಾರಿಗೆ ದುಸ್ಮನ್ ಇಲ್ಲ. ಯಾಕೆ ಹೊಡೆದ್ರು ಎದರ್ಲಿಂತ ಹೊಡೆದಾರ. ನಾವು ಬಾ ಅಂತ ಕರ್ಸ್ಯಾರಂತ ಅವ್ರಿಗೆ ಫೋನ್ ಮಾಡಿ ಕರ್ಸ್ಯಾರಂತ. ಆಯ್ತು ಬಾ ಎತ್ತಾರ್ತ ಹೋಗ್ಯಾನ. ಎತ್ತಾರ್ತ ಹೋಗ್ಕೇಸಿ ಹೊಡೆದಾರ. ಮತ್ತೆ ನಮ್ಮ ಕೇರ್ಯಾನ ಹುಡುಗರು ಹೋಗಟ್ಟಿಗೆನೆ ಪತ್ತೆ ಕಡ್ದು ಹೊಡ್ಯೋಗ್ಯಾರಂತ. ನಾಯಿ ಏನಿಗೆ ಎದಿಬೇನಾಗ್ಯದ ಅಂತ ಕರ್ಸ್ಯಾರ. ನನಗೆ ಎಲ್ಲಿ ನಮ್ಮವು ಕಣಕತ್ರ ಬಂದು ಎಲ್ಲಿ ಬಿದ್ದ ಸಾಯ್ತಾಳ ಏನೋ ಅಂತ ಕೇಸಿ ನನಗೆ ಮುಚ್ಚಿಟ್ಟು ಹೇಳ್ಯಾರ. ನಾವು ಊರಿಗೆ ಹೋಗಿನಿ. ಮತ್ತೆ ತಿರುಗಿ ಈಗ ಮಗ ಕರ್ಕೊಂಡು ಬಂದಾನ. ಯಾವಾಗ ಗೊತ್ತಿಲ್ಲ ನೋಡ್ರಿ ಸಾಬ್ರೆ. ಹೊಡೆದಾರ. ಈಗ ಅಣ್ಣ ತಮ್ಮದಿರ ತಾಯಿ ದೊಡ್ಡವ ಸಣ್ಣವದಿರ ಹೊಸ ಮಂದಿ ಮುಂದೆ ಹಾಯ್ಕೊಂಡು ಬಂದಾರ ನೋಡ್ರಿ. ನನ್ನ ಮಗಳಿಗೆ ಎಲ್ಲಿ ತಂದು ಬಿಡ್ತೀನಿ ಮದುವೆ ಹೆಣ್ತಿ ಹೇಳ್ರಿ. ಹೋದ ವರ್ಷ ಆಗ್ಯದ. ಇನ್ನ 1 ವರ್ಷ ಆಗಿಲ್ಲ. ಸಣ್ಣವನ್ರಿ. ನಾವ್ ಏನೇನು ದುಸ್ಮನ್ ಇಲ್ಲ ನೋಡ್ರಿ ಸಾಬ್ರಿ. ಅವ್ರಿಗೆ ಏನದ ಅಂತ ಹೇಳ ನಾವು ಏನೇನಿಲ್ಲ. ಅವರ ಮಂದ್ಯಾರ ಇದು ಕೆಲಸ ಮಾಡ್ಯಾರ. ಅವರ ಮಂದ್ಯಾರ. ನಾವು ಚಲೋ ಮಾಡೋಣರಿದ್ರಂದ್ರ ಮಾಡೋಣತ್ತಿದ್ರು. ರೋಡಿಗೆ ಹೋಗೋ ಬರೋದು ದಾರಿಗೆ ಯಾವತ್ತು 24 ಗಂಟೆ ಹೋಗಬೇಕಲ್ರಿ. ಕೆಲಸ ಮಾಡಿದ್ಮೇಲೆ ಕೆಲ್ಸಕ್ಕೂ ಹೋಗೋದು, ಕಲ್ಲು ಮಣ್ಣು ಇಳಿಸೋದು, ಜರ ಕುಂದ್ರೋದು ನಿಂದ್ರೋದು ಬರ್ತಿದ್ರು. ಇಷ್ಟೇ ನೋಡು. ಶಿವಮ್ಮ ಆದ್ರಿ. ನಮ್ಮ ಬ್ರದರ್ ಹೆಸರು ಭಾಗ್ಯವಂತ ಅಂತೇಳಿ. ನಮ್ಮದು ಗ್ರಾಮ ಹುಡುಗಿ. ನಾವು ಮುಸ್ಲಿಂ ಸಮಾಜದ ಅವರಲ್ಲಿ ಒಂದು ಜಮೀನಲ್ಲಿ ಒಂದು ಪ್ಲಾಟ್ ತೊಗೊಂಡಿದ್ದೆವು. ಅದು ಬಾಜು ಮುಸ್ಲಿಮ್ದೊಂದು ಮನೆ ಇದೆ. ಅವ್ರ ಮನೆ ಭಾಗದಾಗ ನಮ್ದೊಂದು ಪ್ಲಾಟ್ ತೊಗೊಂಡು ಬೇಸ್ಮೆಂಟ್ ಮಾಡೀವಿ. ಆ ಬೇಸ್ಮೆಂಟ್ ಮಾಡಲ್ಲಿ ಅವ್ನು ನೀರು ಹಾಕ್ಲಕ್ಕೆ ಹೋಗ್ಯಾನ. ಬೇಸ್ಮೆಂಟ್ ಕಟ್ಟಿದ್ದೀವಿ. ಅವ್ನು ನೀರು ಹಾಕ್ಲಕ್ಕೆ ಹೋಗ್ಯಾನ. ಮತ್ತು ಒಂದಿನ ಉಸ್ಕು ಜಲ್ದಿ ಇಡ್ರಿಯಪ್ಪ, ಕಟ್ಟಡ ಮಾಡ್ಬೇಕು, ಪ್ಲಾಸ್ಟರ್ ಮಾಡ್ಬೇಕು, ಅದು ಸಂಪು ಪ್ಲಾಸ್ಟರ್ ಮಾಡ್ಬೇಕು, ಹೋಗಿ ಉಸುಕು ಇಡ್ರಿ ಅಂತ ನಾವು ಹೇಳಿದೆವು. ಹೇಳಿದ್ರೆ ನಮ್ಮ ಸೊಸಿ ಅಂತ ಅಂದರೆ ನಮ್ಮ ತಮ್ಮನ ಹೆಂಡ್ತಿ ಮಧ್ಯಾಹ್ನ ಸುಮಾರು ಹೋಗ್ಯಾರ. ಸೋಮವಾರ ದಿನ ಅಂದರೆ ನಿನ್ನೆಗೆ 8 ದಿನ 8 ದಿನ ಹೋಗ್ಯಾರ. ಇಂದು ಒಂದು ಮುಸ್ಲಿಂ ಹುಡುಗನ ಮತ್ತು ಮುಸ್ಲಿಮ್ದು ಒಂದು 5-6 ಮಂದಿ ಗ್ಯಾಂಗ್ ಅದ ಅವ್ರದ್ದು ಹುಡುಗ. ಅವ್ರೇನು ಮಾಡ್ಯಾರ, ಹಂಗೆ ಇವಾಗ ಊರಲ್ಲಿ ಒಂದೊಂದು ಸಾರಿ ದೊಡ್ಡ ಗಲಾಟೆ ಸುಟಿಗೆ ಮಾಡ್ಯಾರ ಅವ್ರು. ಅವಾಗ ಹಿಂದಕ್ಕೆ ಮೊಹರಂದಾಗ ಅಂತೇಳಿ ಅವೆಲ್ಲ ಸಣ್ಣ ಪುಟ್ಟ ಕೂನ್ಸ್ ಇಟ್ಕೊಂಡಾರ. ಒಬ್ರಿಗೊಬ್ರು ಮೇಲೆ ವೈರಾಗ್ಯ ಇಟ್ಕೊಂಡಾರ. ಅದು ಉದ್ದೇಶಲಿಂತ ಏನು ಮಾಡ್ಯಾರ, ನಮ್ಮ ತಮ್ಮರಲ್ಲಿ ಹೊಲದ ಜಮೀನಲ್ಲಿ ಒಂದು ಪ್ಲಾಟ್ ಇದೆ ಅಂತೇಳಿ ಅಲ್ಲಿಗೂ 4 ಜನ 5 ಜನ ಹುಡುಗರು ಹೋಗ್ಯಾರ. ಹೋಗ್ಬಿಟ್ಟು ಏನು ಮಾಡ್ಯಾರ, ಅಲ್ಲಿ ಹೋಗಿ ಇವ್ರಿಬ್ಬರು ಯಾರ ಅವ್ನಿಗೆ 2-3 ಏಟು ಹೊಡೆದಾರ. ಮಗನ ಇನ್ನೊಂದ್ಸಲ ನೀನು ಅದು ನಮ್ಮ ತಂಟೆಗೆ ಬಂದಿದ್ದೀವಿ, ನೀವು ಕತ್ತರಿಸ್ತೀವಿ, ಸತ್ತು ಹೊಡಿತೀವಿ, ನಮ್ಮ ಜಾಳ ನಿಗಿದಂದ್ರೆ ಇನ್ನೊಂದು 8 ದಿನದಾಗ 9 ದಿನದಾಗ ಖಲಾಸೆ ಮಾಡ್ತೀವಿ ನಿನಗಂತವ್ರು ಬೆದರಿಕೆ ಹಾಕ್ಯಾರ. ನಿನ್ನೆಗೆ 8 ದಿನ ಮೊದಲು ಹಾಕಿದ. ಮತ್ತು ನಿನ್ನೆ ಏನು ಮಾಡ್ಯಾನ ಅಂದರೆ ಮಧ್ಯಾಹ್ನ ಸುಮಾರು ನಮ್ಮಲ್ಲಿ ಬಂದಿದ್ದ. ನಾ ಕೆಲ್ಸಕ್ಕೆ ಹೋಗಿದ್ದೆ ಬೇರೆ ಹತ್ರ, ಅಲ್ಲೇ ಹುಡುಗಿ ಗ್ರಾಮದಲ್ಲಿ ಹೋಗಿದೆ. ಅಣ್ಣ ನಾನು ಸ್ವಲ್ಪ ಏನು ಮಾಡಲಿ ಅಂತಂದ್ರೆ ಮನೆಗೆ ಹೋಗಿ ಸ್ವಲ್ಪ ನೀರು ಹೊಡೆದು ಬಾಪ ಅಂತ ನಾವು ಹೇಳಿದ್ರಪ್ಪಲೇ 6:30 ಸುಮಾರು ನೀರು ಹೊಡ್ಲಿಕ್ಕೆ ಹೋಗ್ಯಾರ ಅವರು. ನೀರು ಹೊಡೆದು ಬಂದಾರ. ಎಷ್ಟು 6:30 7 ಸಮಯ ಅಲ್ಲೇ ಆಗ್ಯದ. ಅಲ್ಲಿ ಬೇಸ್ಮೆಂಟ್ ಬಲ್ಲೇ ಹೊಡೆದ ಮೇಲೆ ಅಲ್ಲಿಂದ ಮೇನ್ ರೋಡಿಗೆ ಬಂದಾರ ಅವರು. ಅಲ್ಲ ಹುಡುಗಿ ಗ್ರಾಮದ ಮೇನ್ ರೋಡ್ ಅಂತೇಳಿ ಅದ. ಮೇನ್ ರೋಡಿಗೆ ಬಂದ್ರೆ ಅಲ್ಲಿ ಕಿರಣಿ ಒಂದು ಅಂಗಡಿ ಅದ ಮುಸ್ಲಿಂ ಸಮುದಾಯ. ಆಯ್ತು, ಅವನು ಅವತ್ತು ಬೈದಿದ್ದನಲ್ಲ, ಅವತ್ತು ಯಾಕೆ ಬೈದಪ್ಪ ಅಂತ ಅವನಿಗೆ ಕೇಳಕ್ಕೆ ಹೋಗಿನೈತ. ಹತ್ರ ಕೇಳಕ್ಕೆ ಹೋಗ್ಯಾನ. ಕೇಳಕ್ಕೆ ಹೋದ್ರೆ ನಿನಗೇನಲೇ ಖಲಾಸೆ ಮಾಡ್ತೀವಿ ಅಂತೇಳಿ ಹಿಂಗೆ ಎದೆ ಮೇಲೆ ಹಂಗೆ ಹಿಡಿದು ದಬ್ಬಾಡಿ ಎದಿಗೆ ಗುದ್ದ್ಯಾರ. ಗುದ್ದಿ ಹಿಂಗೆ ಹೊಟ್ಟಿಗೆ ಒಂದು ಏಟು ಗುದ್ದಿ ಹಿಂಗೆ ತೆರಿಗೆ ಹೊಡೆದು ಹಿಂಗೆ ಕೆಡಾಕಿ ಬಿಟ್ಟಾರ.
ಅಲ್ಲೇ ಬಿದ್ದಲ್ಲೇ ಸ್ಪಾಟ್ ಔಟ್ ಹೋಗ್ಬಿಟ್ಟಾನ ಸರ್. ಅವ್ರು ಪರಾರಿ ಆಗಿಬಿಟ್ಟದ. ಮೆಲ್ಕಿಗೆ ಬಡ್ದದ. ಅವ್ರು ಪರಾರಿ ಆಗಿಬಿಟ್ಟದ. ಹಾಸ್ಪಿಟಲ್ಗೆ ಹೋಯಂತ ಕೆಲಸ ಯಾರು ಮಾಡಲಿಲ್ಲ. ನಮ್ಮ ಹುಡುಗರೇ ಅಲ್ಲಿ ಬಿದ್ದಿದ್ದನ್ನು ನೋಡಿ ಒಂದು 5 ನಿಮಿಷ ಬಿಟ್ಟು ದೂರ ಇದ್ದೀರ ನಮ್ಮ ಹುಡುಗರು ಅಲ್ಲಿ ಒಂದು ಅಂಗಡಿ ಹಪ್ಪಲೆ ಅವು ದೂರ ನಿಂತ್ಕೊಂಡ್ರೆ ಗಲಾಟೆ ಆಗ್ಲತ್ತಂತ ಯಾರ್ದು ಅಂತಂದು ಗಲಾಟೆ ಆಗ್ಲಕ್ಕಂತ ಇವ್ರು ಓಡಿ ಹೋಗಿದ್ಮೇಲೆ ಅವ್ರು ಬೇರೆಯವ್ರು ಓಡಿ ಹೋಗ್ಯಾರ, ಕಿಡಿಗಡಿಗಳು ಓಡಿ ಹೋಗ್ಯಾರ. ಇವ್ರು ನಮ್ಮ ಅಣ್ಣ ತಮ್ಮರ ಬಂಧು ಬಳಗ ಏನು ಮಾಡ್ಯಾರ, ಹಾಸ್ಪಿಟ್ಲಿಗೆ ಹೋಗೋಂಥ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ಹಾಸ್ಪಿಟಲ್ದಾಗ ಅವರು ಅಲ್ಲಿ ಆಕಸ್ಮಿಕವಾಗಿರೋ ಕೊಲೆ ಅಲ್ಲ, ಉದ್ದೇಶಪೂರ್ವವಾಗಿ ಕೊಲೆ ಇದು. ಮೊದಲೆಲ್ಲ ಅಂದಿಸಾಗಿ ಪ್ಲಾನ್ ಮಾಡ್ಯಾರ ಅವರು ಕರೆಕ್ಟಾಗಿ. ಅವ್ರು 8 ದಿನ ಮುಂಚೆಗೆ ಹೇಳಿದ್ರು ನಿನ್ನ ಸತ್ತು ಹೊಡಿತೀವಿ, ಸಾಯಿಸ್ತೀವಿ ಅಂತ ಹೇಳಿದ್ರು. ಹೇಳಿದ ಮೇಲೆ 8 ದಿನ ಒಂದು 2 ದಿನದಾಗ ಈ ಉದ್ದೇಶ ಇವಾಗ ನಮ್ಮ ಕಾನೂನು ರೀತಿಲಿಂತ ನ್ಯಾಯ ಸಿಗಬೇಕು. ಅವ್ರ ತಂದೆ ತಾಯಾರ ಸರ್ಕಾರಲಿಂತ ಪರಿಹಾರ ನೀಡಬೇಕು. ಅವ್ರಿಗೆ ಒಳ್ಳೆ ರೀತಿ ಕಾನೂನು ಏನು ಶಿಕ್ಷೆ ಕೊಡ್ತದೆ ಆ ಶಿಕ್ಷೆ ಕೊಡಬೇಕು. ಅದೇ ನಮ್ಮದು. ಅವರು ಮುಸ್ಲಿಂ ಸಮಾಜದವ್ರು 5 ಜನ ಅರ. ಫಸ್ಟು ಅವನ ಹೆಸರು ಮುಸ್ಲಿಮ್ದವ್ರು ಅಷ್ಟೊಂದು ಹೆಸರು ನಮಗೂ ಬಾಯಲ್ಲಿ ಬರಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹುಡುಗಿ ವಿಲೇಜಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಈ ನಬಿ ಅನ್ನೋರು ಈ ಭಾಗ್ಯವಂತ ಅನ್ನೋ ಒಬ್ಬ ವ್ಯಕ್ತಿಗೆ ನಬಿ ಅನ್ನೋರು ಈ ಹಿಂದೆ ಆಗಿರೋ ಘಟನೆ, ಅವರೇನೋ JCB ಬಂದು ಕೆಲಸ ಮಾಡ್ತಿದ್ದಾಗ ಇವ್ರ ಮೈ ಮೇಲೆ ಬಂದು ಆವಾಗ ಸ್ವಲ್ಪ ಹಳೆ ಮತ್ತು ಅವರಿಬ್ಬರು ಅಕ್ಕಪಕ್ಕ ಮನೆಯವರಿದ್ದಾರೆ, ಅವ್ರ ಹಳೆ ವೈಷಮ್ಯ ಇತ್ತು. ಅದೇ ವಿಚಾರಕ್ಕಾಗಿ ನಿನ್ನೆ ದಿನ ಸಂಜೆ ಅರೌಂಡ್ 7:30 to 8 PM ಊರಲ್ಲಿ ಇದ್ದಾಗ ಇದೇ ವಿಷಯಕ್ಕೆ ಇಬ್ಬರು ಆಪೋಸಿಟ್ ಬಂದಾಗ ಇದೇ ವಿಷಯ ಬಗ್ಗೆ ಜಗಳ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ನಬಿ ಅನ್ನೋರು ಕೈಯಿಂದ ಮುಷ್ಟಿ ಮಾಡಿ ಅವರಿಗೆ ಕಪಾಲಕ್ಕೆ ಹೊಡೆದಿದ್ರು ಅಂತ. ತದನಂತರ ಅವರು ಕೆಳಗಡೆ ಬಿದ್ದು ಅನ್ಕಾನ್ಷಿಯಸ್ ಆಗಿದ್ರು. ಇಮಿಡಿಯೇಟಾಗಿ ಅವ್ರನ್ನ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾಗ ಅವರು ಅಲ್ಲೇ ಸ್ಪಾಟ್ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಈ ಸಂಬಂಧ ಅವರ ಕಂಪ್ಲೇನೆಂಟ್ ಪಾರ್ಟಿ ಅವರು ನಬಿ ಅನ್ನೋರು ಅವ್ರಿಗೆ ಹೊಡೆದು ಕೊಲೆ ಮಾಡಿದರು ಮತ್ತು ಅದಕ್ಕೆ ಒಂದು 4 ಜನ ಪ್ರಚೋದನೆ ನೀಡಿರ್ತಾರೆ ಅಂತ ಕಂಪ್ಲೇಂಟ್ ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ಮರ್ಡರ್ ಕೇಸ್ ಮಾಡಿದ್ದೇವೆ. ಈಗ ಸದ್ಯಕ್ಕೆ ತನಿಖೆ ಹಂತದಲ್ಲಿದೆ. ಅದು ಯಾರಿದ್ದಾರೆ ಆರೋಪಿ ನಬಿ ಅನ್ನೋರು ನಾವು ಈಗಾಗಲೇ ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಏನು ರೀಸನ್ ಅಂತ ಹೇಳಿ ಸರ್? ಅಂದ್ರೆ ಅದ ಸ್ಪೆಸಿಫಿಕ್ ಅದೇ JCBನೇ ರೀಸನ್? ಹಿಂದೆನೂ ಭಾಳ ಸರಿ ಗಲಾಟೆ ಆಗಿದೆ. ಅವ್ರದ್ದು ನೇಬರ್ಸ್ ಇದ್ದಾರೆ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಕೆಲವರು ಅದು ವೈಷಮ ಅಂತ ಹೇಳ್ತಾರೆ, ಕೆಲವರು ಮತ್ತು JCBಯಿಂದ ಅವರು ಡ್ರೈವಿಂಗ್ ಮಾಡಬೇಕಾದ್ರೆ ಅವ್ರ ಮೈ ಮೇಲೆ ಬಂದಾಗ ಆ ಟೈಮಲ್ಲಿ ಒಂಚೂರು ಜಗಳ ಆಯಿತು. ಅದೇ ವಿಷಯಕ್ಕೆ ಈಗ ಮತ್ತೆ ಆಗಿದೆ ಅಂತ. ಇನ್ನು ನಮ್ಮದು ತನಿಖೆ ಮಾಡಿದಾಗ ಎಲ್ಲ ಸತ್ಯಾಂಶ ಏನಂದು ಹೊರಗಡೆ ಬರುತ್ತೆ. ಸದ್ಯಕ್ಕೆ ನಾವು ಯಾರು ಮಾಡಿದರೂ ಅದಕ್ಕೆ ಸಾಕ್ಷ್ಯ ಐ ವಿಟ್ನೆಸ್ ಇದ್ದಾರೆ, ಅವರು ಪ್ರಕಾರ ನಾವು ಆರೋಪಿಯಾಗುವಂಥ ನಬಿಯನ್ನು ಇಮಿಡಿಯೇಟಾಗಿ ನಾವು ವಶಪಡಿಸ್ಕೊಂಡಿದ್ದೀವಿ. ವಿಚಾರಣೆ ನಡೀತಾ ಇದೆ.